ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ 4ನೇ ತಾರೀಕು 4 ಜೂನ್ಗೆ. ಇದು ಹಿಂದೆ 23ನೇ ತಾರೀಕು ಮಾರ್ಚ್ 23 ಒಂದು ಘಟನೆ ನಡೆದಿದ್ದು, ಅದರಲ್ಲಿ ಮಗುದು ಡೆತ್ ಆಗಿತ್ತು. ಆಗ ಸಸ್ಪಿಷಿಯಸ್ ಡೆತ್ ಅಂತ ನಮ್ಮ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿದ್ರು. ತದನಂತರ 4ನೇ ತಾರೀಕು 4 ಜೂನ್ಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಈ ಎಲ್ಲ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ಲಿ ಕೆಲವು ಲ್ಯಾಪ್ಸಸ್ ಕಂಡು ಬರ್ತಾ ಇದೆ. ನಮ್ಮ ಸೀನಿಯರ್ ಆಫೀಸರ್ಸ್ ಅವ್ರದ್ದು ರಿಪೋರ್ಟ್ ಪ್ರಕಾರ ಆ ನಿಟ್ಟಿನಲ್ಲಿ 3 ಜನ ಆಫೀಸರ್ಸ್, ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಬ್ಬ ಕಾನ್ಸ್ಟೇಬಲ್ ಅವ್ರಿಗೆ ಸದ್ಯಕ್ಕೆ ಸಸ್ಪೆನ್ಷನ್ ರಿಪೋರ್ಟ್. ಓಕೆ, ಅಲ್ಲ 3 ತಿಂಗಳು ದೀರ್ಘವಾಗಿ ಬೇಕೆ ಕಾರಣಗಳು ಅಂದರೆ ಫಸ್ಟ್ ಸಸ್ಪಿಷಿಯಸ್ ಡೆತ್ ಅಂತ ಕೇಸ್ ರಿಜಿಸ್ಟರ್ ಆಗಿತ್ತು. ನಂತರ 4 ತಾರೀಕು 4 ಜೂನ್ಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಆದ ತಕ್ಷಣ ಒಬ್ಬ ಆರೋಪಿ, ಇನ್ನೊಬ್ಬ ಆರೋಪಿ ನಿನ್ನೆ ಸೊ ಒಟ್ಟಾಗಿ 2 ಆರೋಪಿ ಯಾರ ಇದರಲ್ಲಿ ಅಕ್ಯೂಸ್ಡ್ ಇದ್ದಾರೆ, ಅರೆಸ್ಟ್ ಆಗಿದೆ. ಸರ್ ಇಂಟೆನ್ಷನ್ ಏನಿತ್ತು ಸರ್? ಈಗ ಮರ್ಡರ್ ಕೇಸೇ ರಿಜಿಸ್ಟರ್ ಆಗಿದೆ 4ನೇ ತಾರೀಕು. ಸೊ ನಮ್ಮ ಏನು ಯಾರಿದೆ ನಾವು ಚೇಂಜ್ ಮಾಡಿ ಒಬ್ಬ ACP ರ್ಯಾಂಕ್ ಆಫೀಸರ್ ಬೇರೆ ಡಿವಿಷನ್ನಿಂದ ನೇಮಿಸಿದ್ದೇವೆ. ಹಾಗೂ ತನಿಖೆ ಮುಂದುವರ್ತಿರೋ ತನಿಖೆಯಲ್ಲಿ ಏನು ಯಾವ ರೀತಿ ಕಂಡು ಬರ್ತದೆ ನಾವು ಮಗುವಿನ ತಂದೆ DCP ಕಚೇರಿಗೆ ಮತ್ತು ACP ಕಚೇರಿಗೆ ಕೆಲವು ಇನ್ವೆಸ್ಟಿಗೇಷನ್ ಲ್ಯಾಬ್ಸಸ್ ಇದೆ. ಆ ಲ್ಯಾಬ್ಸಸ್ ಬಗ್ಗೆ ಯಾರ್ಯಾರ ಮೇಲೆ ಕ್ರಮ ತಗೊಂಡು ನಾವು ಪ್ರಯತ್ನಿಸ್ತೀವಿ. ಇಂಟೆನ್ಷನ್ ಏನಿದೆ ಸರ್ ರಿಪೋರ್ಟಲ್ಲಿ ಇಂಟೆನ್ಷನ್ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪ್ರಕಾರ ನಾವು ಕ್ರಮ ತಗೊಂಡಿದ್ದೀವಿ. ಇಂಟೆನ್ಷನ್ ಖಂಡಿತ ಸರಿ ಇರಲಿಕ್ಕಿಲ್ಲ, ಅದಕ್ಕೋಸ್ಕರ ಈಗ ನೋಡಬೇಕು. ಈಗ ಚೇಂಜ್ ಆಗಿದ್ದಾರೆ. ನಾವು ACP ಲೆವೆಲ್ ಆಫೀಸರ್ಗೆ ತನಿಖೆ ಕೊಟ್ಟಿದ್ದೀವಿ. ಅದನ್ನು ಆ ಡಿವಿಷನ್ ಅವರೆಲ್ಲ ಬೇರೆ ಡಿವಿಷನ್. ಸರ್ ಈಗಿರುವಂಥ ಇನ್ಸ್ಪೆಕ್ಟ್ರಾ, ಆದರೆ ಆ ಸಂದರ್ಭದಲ್ಲಿದ್ದಂಥ ಇನ್ಸ್ಪೆಕ್ಟರ್ ಯಾರಿದ್ರು